ಖಜಾನೆ ಖಾಲಿ ಅಂತೇಳಿ ಸಪೋಸ್ ಏನಾದ್ರು ಜಿಲ್ಲೆಗೆ ಕೊಟ್ಟರೆ ಇಡೀ ದೇಶದ ಎಲ್ಲ ರಾಜ್ಯಗಳಿಗೆ 19 ರಾಜ್ಯಗಳಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ BJP ಸರ್ಕಾರ ಅದ. ಮುಂದೆ ಇನ್ನು 13 ರಾಜ್ಯಗಳಲ್ಲೇ ಮುಖ್ಯಮಂತ್ರಿಗಳಿದ್ದಾರೆ. 13 ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಇದ್ದಾರೆ. ಇಲ್ಲಿ ಇನ್ನೊಂದು ಪಕ್ಷದ ಜೊತೆ ಕೂಡಿರುವ NDA ಸರ್ಕಾರ ಇರ್ಬೋದು, ಇಲ್ಲ BJP ಸರ್ಕಾರ ಇರ್ಬೋದು. BJPಯ 13 ಜನ ಮುಖ್ಯಮಂತ್ರಿಗಳಿದ್ದಾರೆ. ಹೀಗಾಗಿ ಇವತ್ತು BJP ಮುಂದೆ ಬಹುದೊಡ್ಡ ಸವಾಲು ಏನಪ್ಪ ಅಂದ್ರೆ, ಎಲ್ಲೆಲ್ಲಿ BJP ಸರ್ಕಾರಗಳಿವೆಯೋ ಅಲ್ಲೆಲ್ಲ ಫ್ರೀ ಬೀಸ್ ಕೊಡಲು ಸಾಧ್ಯವೇ, ಇಲ್ಲ ಅಂದರೆ ಜನ ರೊಚ್ಚಿಗಳು ಎಲ್ಲ ಸಾಧ್ಯಗಳಿದ್ದಾವೆ ಅಂತೇಳಿ ಸಾಮಾನ್ಯವಾಗಿ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಸಹಜ ಎಲ್ಲರಿಗೂ ಆಸೆ ಹುಡ್ತದಲ್ಲಿ. ಒಂದು ಕಡೆ ಕೊಟ್ಟು ಇನ್ನೊಬ್ರು ಕೊಡಲಿಲ್ಲ ಅಂದ್ರೆ ಊಟಕ್ಕೆ ಕೂತಿರ್ತಾರೆ ಪಂಕ್ತಿ ಒಳಗೆ. ಒಬ್ರಿಗೂ ಒಂದು ಆಹಾರ ನೀಡಿ ಮತ್ತೊಬ್ರು ಇನ್ನೊಂದು ಆಹಾರ ನೀಡಿದರೆ ಒಬ್ರು ಉಂಡೆ ಕೊಟ್ಟ ಇನ್ನೊಬ್ರು ಕೊಡಲಿಲ್ಲ ಅಂತಂದ್ರೆ ಜಗಳ ಶುರು. ಈ ಅನ್ಯಾಯ ಬೇಕಾಗಿಲ್ಲಪ್ಪ ಅನ್ನೋಂಥ ಪ್ರಸಂಗ ಬರ್ತದೆ. ಆ ದಿಶೆಯಲ್ಲೇ ನಮ್ಮ ಶಾಸಕಿ ರೇಖಾ ಗುಪ್ತಾ ಅವ್ರಿಗೆ ದೊಡ್ಡ ಸವಾಲು ದೆಹಲಿ ಕೊಡಲೇಬೇಕಾದ್ದು. ಅದರ ನಂತರ ಎರಡನೇದ್ದು, ಯಾಕಂದರೆ BJP ಮತ್ತು ಕಾಂಗ್ರೆಸ್ ಇನ್ನುಳಿದ ಭಾರತದ ಯಾವುದೇ ರಾಜಕಾರಣಿಗಳು, ಯಾವುದೇ ಪಕ್ಷದ ಯಾವುದೇ ರಾಜಕಾರಣಿಗಳು ಅನುದಾನ ಇಲ್ಲದ ಅಥವಾ ಮ್ಯಾಕ್ಸಿಮಮ್ ಸಿಗಲಾರದ 40% ವ್ಯವಹಾರ ಆಗಲಾರದ ಅವ್ರು ಯಾರೂ ಬಿಡೋದೇ ಇಲ್ಲ. ಅದು ಕೇಳೋರು ನಮ್ಗೆ ಅನುದಾನ ಕೊಡ್ರಿ ಅಂತ. ಅನುದಾನ ಕೊಡೋದು, ಅದು 40% ಲಾಭನೂ ಕೊಡೋದು, ನಾಳೆ ಎಲ್ಲರಿಗೂ ಗ್ಯಾರಂಟಿ ಕೊಡೋದು. ಎಲ್ಲಿ ದುಡಿದವರು ದುಡ್ಡು ಗಿಡದಾಗ ಹೊಡ್ತದಲ್ಲ ಹರ್ಕೋದು ಕೊಡಲಿಕ್ಕೆ ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇರೋದು. ಆದರೆ ದೆಹಲಿಯಲ್ಲಿ ಲಾಭದ ಬಜೆಟ್ ತೋರಿಸಿದ್ರು, ಅದು ಅವ್ರಿಗೆ ಭಾಳ ಕಷ್ಟ ಆಗಿತ್ತು ಕೇಜ್ರಿವಾಲ್ರಿಗೆ. ಅದಕ್ಕಾಗಿ ಅದು ತುಗಿಸೋ ಸಲುವಾಗಿ ಸಾರಾಯಿ ಮೇಲೆ ಏನೋ ಮಾಡ್ಲಿಕ್ಕೆ ಹೋದರು. ಅದು ಭ್ರಷ್ಟ ಅಂತ ಆರೋಪ ತೊಗೊಂಡಿದ್ದಾರೆ. ಈಗ ಹೊರಗೆ ಬಂದಿದ್ದಾರೆ. ಈಗ ಅವ್ರಿಗೊಂದು ಅವಕಾಶ ಅದ ವಿರೋಧ ಮಾಡಲಿಕ್ಕೆ. ಜೋರದಾರ ವಿರೋಧ ಮಾಡ್ತಾರೆ. ಯಾವ್ಯಾವ ಆಶ್ವಾಸನೆ ಕೊಟ್ಟಿದ್ದಾರೆ, ತಮ್ಮದೇ ಯಾವುದೇ ಗ್ಯಾರಂಟಿಯನ್ನು ಬಂದ್ ಮಾಡಿದ್ರೆ ಅಥವಾ ಅವ್ರು ಕೊಟ್ಟಂಥ ಆಶ್ವಾಸನೆಯನ್ನು ಕೊಡದೇ ಹೋದ್ರೆ BJPಗೆ ಮಾತ್ರ ಬಹಳ ಕಷ್ಟ ದಿನಗಳು ಬರ್ಬೋದು. ಕೊಟ್ಟರು ಸಂಕಟ, ಬಿಟ್ಟರು ಸಂಕಟ. ಯಾಕಂತಂದ್ರೆ ಒಂದು ನಮ್ಮನೆ ನೀಲಕಂಠ ಆದಂಗೆ ಆಗ್ಯದ. ವಿಷ ಕಂಟ್ರಲ್ಲಿ ಇಟ್ಕೋಬೇಕು. ಒಳಗೆ ಹಾಕ್ತೀಯ ಒಳಗಿನ ಲೋಕ ಹಾಳಾಗ್ತದೆ, ಹೊರಗೆ ಉಳಿತೀಯ ಹೊರಗಿನ ಲೋಕ ಹಾಳಾಗ್ತದೆ. ಈ ಪರಿಸ್ಥಿತಿ ಇವತ್ತು BJPಗೆ ಬಂದಂಥದ್ದು. ನೋಡೋಣ ಅಂದರೆ ಯಾವ ರೀತಿ ನಿರ್ವಹಿಸ್ತಾರೆ ಅಂತ ಹೇಳ್ತಾ, ಹೊಸ ಮುಖ್ಯಮಂತ್ರಿ ಶಾಸಕಿ ರೇಖಾ ಗುಪ್ತಾ ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ, ನಮ್ಗೆ ಅನಿಸಿದ ಕೆಲವು ಮಾತಾಡಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆ ಸಬ್ಸ್ಕ್ರೈಬ್ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.